ನೀವು ಯಾವಾಗಾದರೂ ಒಂದು ಅಬ್ಸರ್ವೇಷನ್ ಮಾಡಿದ್ರಾ? ಜಸ್ಟ್ ಸುಮ್ಮನೆ ಒಂದು 10 ನಿಮಿಷ ಕೂತ್ಕೊಳ್ಳಿ. ಏನು ಆಲೋಚನೆ ಇಲ್ದಂಗ ಇರ್ತೀರಾ ನೀವು? ಸುಮ್ಮನೆ ಕುಂತಿರೋದು ಎದಕ್ಕೆ ಬರದಂಗೆ ಇರುತ್ತೆ. ನಿಮ್ಮ ಮೈಂಡ್ ಯಾವಾಗಾದ್ರೂ ಒಂದು 10 ನಿಮಿಷ ಆದ್ರೂ ಏನು ಆಲೋಚನೆ ಇಲ್ದಂಗೆ ಇರುತ್ತಾ? ಏನೋ ಒಂದು ಆಲೋಚನೆ ಇರುತ್ತೆ. ಒಂದು ದಿನದಲ್ಲಿ ನೀವು ಎಷ್ಟು ಆಲೋಚನೆ ಮಾಡ್ತೀರಿ? ಪಾಸಿಟಿವ್ ಆಗಲಿ, ನೆಗೆಟಿವ್ ಆಗಲಿ. ಜಸ್ಟ್ ನೀವು ಯಾವುದೇ ಒಂದು ಮುಂದುಗಡೆ ಒಂದು ಕೆಲಸ ಮಾಡಬೇಕು ಅಂದಾಗ ಫಸ್ಟ್ ಆಲೋಚನೆ ಬಂದ್ರೆ ನೀವು ಆ ಕೆಲಸ ಮಾಡಕ್ಕೆ ಹೋಗುತ್ತೆ. ನೀವು ಮೆಡಿಟೇಷನ್‌ನಲ್ಲಿ ಕುಂತಿದಾಗ ಸ್ಟಾರ್ಟಿಂಗ್‌ನಲ್ಲಿ ಒಂದು 2, 3 ನಿಮಿಷ ನಿಮ್ಗೆ ಬಹಳ ಇಂಟ್ರೆಸ್ಟ್ ಅನ್ನೋ ಇರುತ್ತೆ ಮೆಡಿಟೇಷನ್‌ನಲ್ಲಿ. ಆಮೇಲೆ ನಿಮಗೆ ಮೈಂಡ್ ಅನ್ನು ಡಿಸ್ಟರ್ಬ್ ಮಾಡುತ್ತೆ. ಆಮೇಲೆ ನೀವು ಏನೇನೋ ಕನಸು ಬರುತ್ತವೆ. ಇಲ್ಲ ಏನೇನೋ ನೀವು ಏನಾದ್ರೂ ನೀವು ಮೆಡಿಟೇಷನ್ ಮಾಡಬೇಕು ಅಂತ ಕುಂತಿರ್ತೀರಲ್ವಾ, ಒಂದು 2, 3 ನಿಮಿಷದಲ್ಲಿ ಚೇಂಜ್ ಆಗಿಬಿಡುತ್ತವೆ ಎಲ್ಲನೂ. ಅಲ್ಲಿಗೆ ಸ್ಟಾಪ್ ಮಾಡಿಬಿಡುತ್ತೆ. ಆವಾಗ ಅದು ಏನು ನಿಮಗೆ ಡಿಸ್ಟರ್ಬೆನ್ಸ್ ಮಾಡಬಾರದು ಅಂದಾಗ ನೀವು ಏನು ಮಾಡಬೇಕು. ನಿಮ್ಮ ಮೈಂಡಲ್ಲಿ ನೀವು ಕರೆಕ್ಟಾಗಿ ನೀವು ಹೇಳಿದಂಗೆ ಕೇಳಬೇಕು ಅಂದಾಗ ಮೈಂಡ್ ನಿಮ್ಮ ದಾರಿಯಲ್ಲೇ ಇರಬೇಕದು. ಸೊ, ನೀವು ಯಾವಾಗ ನಿಮ್ಮ ಮೈಂಡಲ್ಲಿ ನಿನ್ನ ಹತ್ರ ಇಟ್ಕೋತಿ, ನೀನು ಕೇಳಿದಾಗ ಹೇಳುತ್ತೋ ಅದು, ಆವಾಗಲೇ ನಿಮ್ಗೆ ಎಷ್ಟೇ ಡಿಸ್ಟರ್ಬೆನ್ಸ್ ಮಾಡಿದ್ರು ಕೂಡ ನಿಮ್ಗೆ ಡಿಸ್ಟರ್ಬ್ ಆಗೋದಿಲ್ಲ. ಸೊ, ಎಲ್ಲ ನಿಮ್ಮ ಹತ್ರ ಇದಾವೆ. ಯಾವತ್ತು ನಮ್ಗೆ ಎಷ್ಟೇ ಆಲೋಚನೆ ಬರುತ್ತೋ, ಆ ಆಲೋಚನೆಯನ್ನು ಯಾವ್ದು ಬೇಕು ಅನ್ನೋದೇ ನಾವು ಇಟ್ಕೋಬೇಕು. ಬೇಡ ಅನ್ನೋದು ಬಿಟ್ಬಿಡ್ಬೇಕು. ಅವಾಗೆ ನಿಮ್ಗೆ ಆ ಮೈಂಡ್ ಅನ್ನೋದು ನೀನು ಏನು ತಗೋತಿದೀಯ ಅದೇ ಕೊಡ್ತಾ ಇರುತ್ತೆ.